ಸರ್, ಈಗ ವಿತ್ ರೆಸ್ಪೆಕ್ಟ್ ಟು ಚಿಕ್ಕ ಮಕ್ಳ ಬಗ್ಗೆ ಮಾತಾಡೋಗಿದ್ರೆ ಸರ್, ತಾಯಂದಿರು ವಾಟ್ ಬೆಸ್ಟ್ ಇವರು ಕೊಡ್ಬೋದು ಮಕ್ಕಳಿಗೆ, ಇನ್ನೇನು ಆಯುರ್ವೇದಿಕ್ ವೇ? ಬಿಕಾಸ್ ಈಗೆಲ್ಲ ನಿಮ್ಗೆ ಗೊತ್ತಿರೋಂಗೆ ಮಾರ್ಕೆಟಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ, ಅವರಲ್ಲಿ ಲೈಕ್ ತುಂಬ ಶುಗರ್ ಕಂಟೆಂಟ್ಸ್ ಇರುತ್ತೆ, ಆ್ಯಂಡ್ ಅದು ರೀಸೆಂಟಾಗಿ ತುಂಬ ದೊಡ್ಡ ನ್ಯೂಸ್ ಕೂಡ ಆಯಿತು. ಸೊ ಆ ಒಂದು ನಿಟ್ಟಿನಲ್ಲಿ ವಾಟ್ ಬೆಸ್ಟ್ ತಾಯಂದಿರು ಮಕ್ಕಳಿಗೆ ಮಾಡ್ಬೋದು ಸರ್? ಮೋಸ್ಟ್ ಇಂಪಾರ್ಟೆಂಟ್, ತಾಯಿ ಮಗುವಿಗೆ ನಗರೀಕರಣ ಬದುಕಿನಲ್ಲಿ ತುಂಬ ಸ್ಟ್ರೆಸ್ಫುಲ್ ಮಾಡರ್ನೈಸ್ ಕಾಸ್ಮೋಪಾಲಿಟನ್ ಲೈಫಲ್ಲಿ ತಾಯ್ತನನೇ ಕೊಡ್ತಾ ಇಲ್ಲ. ಓಕೆ, ಅದು ಬಿಟ್ಟು ಎಲ್ಲವೂ ಕೊಡ್ತಾ ಇದ್ದಾರೆ. ಓಕೆ, ಆ ಮಗುವಿಗೆ ಬೇಕಾಗಿರ್ತಕ್ಕಂಥದ್ದು ರಿಯಲ್ TLC ಅಂದರೆ ಟೆಂಡರ್ ಲವ್ ಆ್ಯಂಡ್ ಕೇರ್. ಆ ತಾಯಿ ಆಪ್ಯಾಯಮಾನತೆ, ತಾಯಿಯ ಮಡಿಲಲ್ಲಿ ಮಗು ಇರತಕ್ಕಂಥದ್ದು, ಆ ಶಾಖ, ಆ ಪ್ರೀತಿ, ಆ ಹತ್ತಿರತೆ ಇದೆಯಲ್ಲ, ಅದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಆಮೇಲೆ ಅನೇಕ ಸಂದರ್ಭದಲ್ಲಿ ಇವತ್ತು ಯಾವ ಫುಡ್ ಕೊಡಬೇಕು, ಇನ್ಫ್ಯಾಂಟ್ ಫುಡ್ ಯಾವ ಬ್ರ್ಯಾಂಡ್ ಕೊಡಬೇಕು, ಇಂಪೋರ್ಟ್ ಮಾಡಿಸ್ಲಾ, ಅಮೇರಿಕದ ಕೊಡ್ಲಾ, ಜರ್ಮನಿದು ಕೊಡ್ಲಾ, ಪಕ್ಕದ ಮನೇದು ಮಾಡಿಸ್ಲಾ, ರಾಗಿ ಸರಿ ಮಾಡಲ, ಈಗ ಅನೇಕ ಜಿಜ್ಞಾಸೆಗಳು ದಿನಕ್ಕೆ ಒಂದು 10 ಕರೆಗಳು ನನಗೆ ಮಕ್ಕಳ ಆಹಾರ ಸಂಬಂಧಪಟ್ಟಂಗೆ ಬರುತ್ತೆ. ನಿಮ್ಮ ತಾತ ಏನು ತಿಂತಾಯಿದ್ರು, ನಿಮ್ಮ ಅಜ್ಜಿ ಏನು ಮಾಡಿಕೊಡ್ತಾ ಇದ್ರು, ಅದನ್ನು ನೀವು ನಿಮ್ಮ ಮೊಮ್ಮಗುಗೆ ಕಣ್ಣು ಮುಚ್ಕೊಂಡು ಕೊಡಿ. ನಿಮ್ಮ ಮೊಮ್ಮಗು, ಇವತ್ತಿನ ಮೊಮ್ಮಗು ಏನು ಅಪೇಕ್ಷೆ ಪಡುತ್ತೋ, ಕಬಾಬ್ ತಿನ್ನುತ್ತೆ, ಪೇಸ್ಟ್ರಿ ತಿನ್ನುತ್ತೆ, ಫ್ರೆಂಚ್ ಫ್ರೈಸ್ ತಿನ್ನುತ್ತೆ, ನೂಡಲ್ಸ್ ತಿನ್ನುತ್ತೆ, ಮತ್ತೊಂದು ಮಗದೊಂದು ಬೇಕ್ರಿ ತಿನ್ನುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೇಕ್ರಿ ಅಂದ ತಕ್ಷಣ ಫಸ್ಟ್ ಮಕ್ಕಳಿಗೆ ಬ್ಯಾಡ್ರಿ ಅಂತ ಹೇಳಿ. ಬೇಕ್ರಿನ ನೀವು ಯಾವಾಗ ಬೇಡ್ರಿ ಅಂತಿರೋ, ಅನೇಕದಂತಹ ಪ್ರೋಸೆಸ್ ಫ್ಲೋರು, ಪ್ರೋಸೆಸ್ ಫುಡ್ಸು ಶರೀರಕ್ಕೆ ಹೋಗೋದು ಸಂಪೂರ್ಣ ಸ್ಟಾಪ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಚೆನ್ನಾಗಿ ತಿನ್ನಕ್ಕೆ ಬಿಡಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕ್ಯಾಪ್ಸೂಲ್ ಫಾರ್ಮಲ್ಲೋ, ಪೌಡ್ರ್ ಫಾರ್ಮಲ್ಲೋ, ಟ್ಯಾಬ್ಲೆಟ್ ಫಾರ್ಮಲ್ಲೋ ಅಭ್ಯಾಸ ಮಾಡಿಸ್ತೀವಿ. ಯಾವಾಗ ಇಟ್ ಈಸ್ ಡಿಪ್ರೈವ್ಡ್ ಆಫ್ ನ್ಯೂಟ್ರಿಷನ್. ಈಗ ಸೊಮಾಲಿಯಲ್ಲಿರ್ತಕ್ಕಂಥ ಮಗು ಖಂಡಿತ ಬೇಕು. ಬೆಂಗಳೂರಿನ ಮಿಡಲ್ ಕ್ಲಾಸ್ 20-30 ಸಾವಿರ ದುಡಿಯುವಂಥ ಒಂದು ಫ್ಯಾಮಿಲಿಗೆ ನೀವು ಹೈಪರ್ ನ್ಯೂಟ್ರಿಯೆಂಟ್ಸ್ ಹಾಕ್ಬಿಟ್ಟು ಮಗುನ ಕೃತಕವಾಗಿ ಬೆಳೆಸ್ತಕ್ಕಂಥ ಅನಿವಾರ್ಯತೆ ಇಲ್ಲ. ದ್ರಾಕ್ಷಿ ಕೊಡಲ್ಲ ನಾವು, ಗೋಡಂಬಿ ಕೊಡಲ್ಲ, ಬಾದಾಮಿ, ಪಿಸ್ತಾ, ಆಪ್ರಿಕಾಟ್, ಅಂಜೂರ, ಖರ್ಜೂರ, ಇದರ ಅಭ್ಯಾಸವನ್ನು ಬಿಟ್ಬಿಟ್ಟು ನಾವು ಯಾವುದೋ ಕೃತಕವಾಗಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಪವರ್ ಪ್ಯಾಡ್ ಕ್ಯಾಪ್ಸೂಲ್ಸ್ ಯಾವಾಗ ಕೊಡಬೇಕು? ಅದು ವಿರೋಧಿ ನಾನಲ್ಲ. ಅಂದರೆ ಬೇಬಿ ಇಸ್ ಡಿಪ್ರೈವ್ಡ್ ಆಫ್ ಇಷ್ಟೆಲ್ಲ ಕೊಟ್ಟು ಅಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಆ ಮಗುಗೆ ಸಾಲ್ತಾ ಇಲ್ಲ ಅಂದಾಗ ಬೇಕು. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ ಇವತ್ತು ಎಷ್ಟು ಮಾಲ್ಗಳು ಬರ್ತಾ ಇದೆಯೋ ಅಷ್ಟು ಮಾಲ್ ನ್ಯೂಟ್ರಿಷನ್ಗೆ ನಮ್ಮ ಅದು ತುಂಬ ದುರದೃಷ್ಟಕರದಂಥ ಸಂಗತಿ. ಯಾಕಂದರೆ ಅನಾಯಾಸವಾಗಿ ಮಗು ಅತಿ ಹೆಚ್ಚಿನ ತೂಕವನ್ನು ಬೆಳೆಸ್ತಾ ಇದ್ದಾನೆ. ಅವನಿಗೆ ಶಾರೀರಿಕ ವ್ಯಾಯಾಮದ ಪರಿಚಯವೇ ಇಲ್ಲ. ಬೆಡ್ರೂಮಿಂದ ಕ್ಲಾಸ್ವರೆಗೂ ಕ್ಯಾಬ್ ಇದೆ, ಸಿನಿಮಾ ಥಿಯೇಟರ್ ನಮಗೆ ಪಾಪ್ಕಾರ್ನ್ ಬಂದ ಹಾಗೆ ಕ್ಲಾಸ್ ರೂಮ್ಗೆ ಬ್ರಂಚ್, ಸಮಥಿಂಗ್ ಇನ್ ಬಿಟ್ವೀನ್ ದ ಬ್ರೇಕ್ಫಾಸ್ಟ್ ಲಂಚು, ಪವರ್ ಪ್ಯಾಕ್ಡ್ ಬಂದು ಸಾಲಿಡ್ ಜಂಕ್ ಫುಡ್ಸು, ಹಿಂಗೆ ಡುಳ್ಳೊಟ್ಟೆ ಮಾಡೋಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಪುಟ್ಟ ಮಕ್ಕಳಲ್ಲಿ ಸ್ಟ್ರೆಸ್ಸು, ಡಯಾಬಿಟೀಸು, ಓವರ್ ವೆಯ್ಟು ಬರ್ತಾ ಇದೆ, ಮೂಳೆಗಳು ಟೊಳ್ಳಾಗ್ತಿದೆ. ಇವತ್ತು ನಾವು ತುಂಬ ಸುಖ ಏನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ, ನಾಳಿನ ಕಾಲಮಾನಕ್ಕೆ ತುಂಬ ದೊಡ್ಡ ಬೆಲೆಯನ್ನು ಕಟ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಂದಿರಿಸ್ತಾ ಇದ್ದೀವಿ.